ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಸಂಚಿಕೆಯಲ್ಲಿ ಸಂಧಿಸುವುದು ಬಹಳ ಸಂತೋಷ. ಇವತ್ತು ಬಹಳ ಮುಖ್ಯವಾಗಿ ನಾವು ಕೆಲವು ವಿಷಯಗಳನ್ನು ನೋಡಲಿದ್ದೇವೆ. ಬನ್ನಿ ಸಂಚಿಕೆಗೆ ಹೋಗೋಣ. ಮೊದಲನೆಯದಾಗಿ ಈ ಇಸ್ರಾಯೇಲ್ ಇರಾನ್ ವಾರ್. ಈ ವಾರ್ ನಾವು ಎದುರು ನೋಡಿದ ಹಾಗೆ ಮುಂದಿನ ಹಂತಕ್ಕೆ ಹೋಗಿದೆ. ಹೇಗೆ ಅಂದರೆ ಇದರಿಂದ US ಅವರು ಹೊರಗೆ ಬರುವುದಾಗಿ ಅನೌನ್ಸ್ ಮಾಡಿದ್ದಾರೆ. ಅಂದರೆ ಈ ವಾರ್ ನಿಲ್ಲಿಸುವುದಕ್ಕೆ ಸೈನ್ ಮಾಡುತ್ತೇವೆ ಎಂಬುದಾಗಿ ಒಂದು ಕಡೆ ಹೇಳುತ್ತಾರೆ, ಇನ್ನೊಂದು ಕಡೆ ಅಮೆರಿಕದ ಅಧ್ಯಕ್ಷರು ಹೇಳುತ್ತಾರೆ ಆ ಮಾತುಕತೆನೇ ಬೇಡ, ಇರಾನ್ಗೆ ನಾವು ಏನಾದರೂ ಮಾಡುತ್ತೇವೆ ಅಂತ ಹೇಳುತ್ತಿದ್ದಾರೆ. ಎರಡು ನ್ಯೂಸ್ ಕೂಡ ಬರುತ್ತಿದೆ. ಆದರೆ ಇದರ ನಡುವೆ ಇಸ್ರಾಯೇಲ್ ಹೇಳಿರುವಂಥದ್ದೇ ಬಹಳ ಮುಖ್ಯವಾದಂಥ ವಿಷಯ. ಏನೆಂಬುದಾಗಿ ನೋಡುವುದಾದರೆ ಇಸ್ರಾಯೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳುತ್ತಾರೆ, ಈ ವಾರ್ ಇರಾನ್ ಒಂದಿಗೆ ನಡೆಯುತ್ತದೆ, ನಾವು ಮಾಡುತ್ತೇವೆ. ಅಂದರೆ ಇವರು ಮುಂದುವರಿಸುತ್ತಾರೆ ಎಂಬುದಾಗಿ ಮಾತುಕತೆ ಬೇಡ, ನಾವು ಮುಂದುವರಿಸುತ್ತೇವೆ. ಇದಕ್ಕೂ ಮುಂಚೆ ನೋಡುವುದಾದರೆ US ನಾವು ನಡೆಸುತ್ತೇವೆ ಅಂತ ಹೇಳಿದ್ರು, ಇಸ್ರಾಯೇಲ್ ನಾವು ಅದಕ್ಕೆ ತಲೆ ಇಡುವುದಿಲ್ಲ ಎಂಬುದಾಗಿ ಹೇಳಿದ್ರು. ಆದರೆ ಈಗ ಇಸ್ರಾಯೇಲ್ ನಡೆಸುತ್ತೇವೆ ಅಂತ ಹೇಳುತ್ತಿದ್ದಾರೆ. ಈ ವಾರ್ ಬಂದು ಡೈರೆಕ್ಟ್ ವಾರ್ ಆಗಿ ಮಾರ್ಪಡುತ್ತಿದೆ. ಇರಾನ್ಗೂ ಇಸ್ರಾಯೇಲ್ಗೂ ಆಗುತ್ತಿದೆ. ಅಮೆರಿಕ ಎಂದಿನಂತೆ ಸಹಾಯ ಮಾಡುತ್ತಾರೆ, ಈಗ ಆ ರೀತಿ ಹೇಳುತ್ತಿದ್ದಾರೆ, ಆದರೆ ಸಹಾಯ ಮಾಡುತ್ತಾರೆ. ಈ ವಾರಿನ ಮುಂದಿನ ಹಂತವೇ ಬಹಳ ಇಂಪಾರ್ಟೆಂಟ್. ಏನೆಂಬುದಾಗಿ ನಾವು ನೋಡುವುದಾದರೆ, ನಾವು ಕಳೆದ ಸಂಚಿಕೆಯಲ್ಲಿ ಹೇಳಿದ್ವಿ, ಸೌದಿ ಅರೇಬಿಯಾ, ಟರ್ಕಿ, ಪಾಕಿಸ್ತಾನ್ ಈ ಮೂವರು ಸೇರಿ ಅರಬ್ ನೆಟ್ವರ್ಕ್ ಅನ್ನು, ಮೆಕ್ಕಾ ನೆಟ್ವರ್ಕ್ ಅನ್ನು ರೂಪಿಸುತ್ತಿದ್ದಾರೆ ಎಂಬುದಾಗಿ ನೋಡಿದ್ವಿ. ಈಗ ನೆಟ್ವರ್ಕ್ ಏನಾಗುತ್ತದೆ ಅಂತ ನಮಗೆ ಗೊತ್ತಿಲ್ಲ. ಯಾಕೆ ಅಂತ ಕೇಳೋದಾದ್ರೆ, ಇಸ್ರಾಯೇಲ್ಗೆ ವಿರುದ್ಧವಾದಂತಹ ನಿಲುವುಗಳನ್ನೇ ಯಾವಾಗಲೂ ಟರ್ಕಿ ತೆಗೆದುಕೊಳ್ಳುತ್ತದೆ. ಸೌದಿ ಅಮೆರಿಕಾಗೆ ಬೆಂಬಲ ನೀಡುವಂತಹ ನಿಲುವು ತೆಗೆದುಕೊಳ್ಳುತ್ತದೆ. ಈಗ ಇದು ಎಲ್ಲಿ ಮುಗಿಯುತ್ತದೆ ಎಂಬುದಾಗಿ ನಾವು ನೋಡಿದ್ವಿ ಅಲ್ವಾ. ಇವರೆಲ್ಲರೂ ಕೂಡ ಇಸ್ರಾಯೇಲ್ ಎನ್ನುವಂತಹ ಒಂದು ದೇಶಕ್ಕೆ ವಿರೋಧವಾಗಿ ಎದ್ದೇಳುತ್ತಿದ್ದಾರೆ. ಈಗ ಇದರೊಂದಿಗೆ ಲೋಕದ ದೇಶಗಳೆಲ್ಲರೂ ಕೂಡ ಇಸ್ರಾಯೇಲ್ಗೆ ವಿರುದ್ಧವಾಗಿ ತಮ್ಮ ವಿರೋಧತ್ವವನ್ನು ವ್ಯಕ್ತಪಡಿಸುವುದಕ್ಕೆ ಆರಂಭಿಸಿದ್ದಾರೆ. ಇದರಲ್ಲಿ ಗಾಜಾ ಪ್ರಾಂತ್ಯವನ್ನು ಬಿಟ್ಟುಕೊಡುವಂತಹ ಪ್ರಶ್ನೆಯೇ ಇಲ್ಲ ಎಂಬುದಾಗಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ಏನ್ ವಿಷಯ ಅಂತ ಕೇಳೋದಾದ್ರೆ, ಈ ಒಪ್ಪಂದದ ಅನುಸಾರವಾಗಿ ವಾರ್ ನಿಲ್ಲಿಸಬೇಕು, ಪ್ಯಾಲೆಸ್ಟೀನ್ ಅನ್ನು 2 ಸ್ಟೇಟ್ ಸೊಲ್ಯೂಷನ್ ಅಂತ ಹೇಳುತ್ತಾರೆ. ಪ್ಯಾಲೆಸ್ತೀನ್ ದೇಶ ರೂಪಿಸುವುದಕ್ಕೆ ಎಲ್ಲಾ ವಿಧವಾದ ಬೆಂಬಲ ನೀಡುವುದಕ್ಕೆ ಈಗ ಅಮೆರಿಕ ಕೂಡ ಸರಿ ಅಂದಿದೆ. ಆದರೆ ಇಸ್ರಾಯೇಲ್ ಹೇಳಿತು, ಯಾರು ಇದಕ್ಕೆ ಸಿದ್ಧರಾಗಿದ್ದಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾವು ಬಿಟ್ಟುಕೊಡುವುದಕ್ಕೆ ಸಿದ್ಧರಾಗಿಲ್ಲ. ಪ್ಯಾಲೆಸ್ತೀನ್ ಎನ್ನುವಂತಹ ಮಾತುಕತೆಗೆ ಯಾವುದೇ ವಿಧವಾದ ಅವಕಾಶವೇ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಮುಂದುವರಿಯುವ ಹಂತದಲ್ಲೇ ಯುದ್ಧ ಹೋಗುತ್ತದೆ ಬಿಟ್ರೆ, ಈ ಯುದ್ಧವು ನಿಲ್ಲುವಂತಹ ಸ್ಥಿತಿಗೋ ಸಮಾಧಾನವಾಗುವಂತಹ ಸ್ಥಿತಿಗೂ ಹೋಗುತ್ತಾ ಇಲ್ಲ. ಇದು ಯಾಕೆ ಈ ಯುದ್ಧವು ಹೀಗೆ ಹೋಗುತ್ತಾ ಇದೆ, ಅಮೆರಿಕ ಯಾಕೆ ಹಿಂದೆ ಸರಿಯುತ್ತಾ ಇದೆ ಎಂಬುದಾಗಿ ನಾವು ಮುಂದಿನ ಪಾಯಿಂಟ್ ಅಲ್ಲಿ ನೋಡುವರಾಗೋಣ. ಈಗ ಅಮೆರಿಕ ಇದರಿಂದ ಆಚೆ ಬರುವುದಕ್ಕೆ, ನಿಲುವು ತೆಗೆದುಕೊಳ್ಳುವುದಕ್ಕೆ ರೀಸನ್ ಏನಂದ್ರೆ, ಅಮೆರಿಕದ ಆರ್ಥಿಕ ವ್ಯವಸ್ಥೆಯಲ್ಲಿ ಬಹಳ ಮುಗ್ಗಟ್ಟು ಉಂಟಾಗಿದೆ. ಅದನ್ನು ದಾಟಿ ನೋಡುವುದಾದರೆ ಚೀನಾ ಒಳಗೆ ಬರುವುದಕ್ಕೆ ಆರಂಭಿಸಿದೆ. ಆದರೆ ಈಗಲೂ ಲೋಕದ ವ್ಯವಹಾರಕ್ಕೆ ಅಮೆರಿಕದ ಡಾಲರೇ ಇದೆ, ಅದರಲ್ಲಿ ಸಂದೇಹವಿಲ್ಲ. ಚೀನಾದ ಆಧಿಕ್ಯತೆ ಅಧಿಕವಾಗಿ ಬರುವುದಕ್ಕೆ ಆರಂಭಿಸಿದ ಕೂಡಲೇ ಅಮೆರಿಕದ ಆರ್ಥಿಕ ವ್ಯವಸ್ಥೆ ಬೀಳುವುದಕ್ಕೆ ಆರಂಭಿಸಿತು. ಈ ಮಧ್ಯೆ ಟ್ರಂಪ್ ಕೂಡ ಚೀನಾಗೆ ಹೋಗಿ ತನ್ನ ಬಿಸ್ನೆಸ್ ಮ್ಯಾನ್ನೆಲ್ಲ ಕರ್ಕೊಂಡು ಹೋಗಿ ಏನನ್ನೋ ಮಾಡಿ ನೋಡಿದ್ರು. ಟ್ರಂಪ್ ನೋಡುವುದಾದ್ರೆ ಬೇಸಿಕಲಿ ಬಿಸ್ನೆಸ್ ಮ್ಯಾನ್. ಒಬ್ಬೊಬ್ಬರಿಗೂ ಕೂಡ ಒಂದು ಹಿನ್ನೆಲೆ ಇರುತ್ತದಲ್ವಾ, ಅಧ್ಯಕ್ಷರಾಗುವ ಮುನ್ನ. ಹಿಲ್ಲರಿ ಕ್ಲಿಂಟನ್ ನೋಡುವುದಾದ್ರೆ ಸಚಿವರಾಗಿದ್ರು ಬೆರಾಕ್ ಒಬಾಮಾ ಗವರ್ಮೆಂಟ್ ಅಲ್ಲಿ, ಇನ್ನೊಬ್ಬರು ವಕೀಲರಾಗಿದ್ರು, ಈ ರೀತಿಯಾಗಿದ್ರಲ್ವಾ. ಅದೇ ರೀತಿ ಟ್ರಂಪ್ ಬಿಸ್ನೆಸ್ ಮ್ಯಾನ್. ಸೊ ಆರ್ಥಿಕ ವ್ಯವಸ್ಥೆಯನ್ನು ಅಧಿಕವಾಗಿ ಕಾನ್ಸಂಟ್ರೇಟ್ ಮಾಡುತ್ತಾರೆ. ಆದ್ರಿಂದ ಚೀನಾಗೆ ಹೋಗಿ ಹೇಗಾದ್ರೂ ಕಾಪಾಡಬೇಕಂತ ನೋಡಿದ್ರು, ಸಾಧ್ಯವಾಗಲಿಲ್ಲ. ಈಗ ಮತ್ತೆ ಚೀನಾ ಆಧಿಕ್ಯತೆ ಬರುವುದಕ್ಕೆ ಆರಂಭಿಸಿದೆ. ಎಲ್ಲರೂ ಏನ್ ಹೇಳುತ್ತಾ ಇದ್ದಾರೆ ಅಂದ್ರೆ, ಈ ವಾರನ ಅವ್ರು ಯಾಕೆ ನಿಲ್ಲಿಸುತ್ತಾ ಇದ್ದಾರೆ ಅಂದ್ರೆ, ಅಮೆರಿಕದ ಆರ್ಥಿಕ ವ್ಯವಸ್ಥೆಯನ್ನು ಕಾಪಾಡೋದಕ್ಕೆ. ನಾವು ಈಗಾಗಲೇ ಅನೇಕ ಸಾರಿ ಹೇಳಿದ್ದೇವೆ, ಅಮೆರಿಕದ ಆರ್ಥಿಕ ವ್ಯವಸ್ಥೆ ಕುಸಿದಿದೆ, ಇನಿ ಅದನ್ನು ಎತ್ತಿ ನಿಲ್ಲಿಸುವುದಕ್ಕಾಗಲ್ಲ. ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಆರ್ಥಿಕ ವ್ಯವಸ್ಥೆ ಎದ್ದೇಳುತ್ತದೆ. 2ನೇ ಮಹಾಯುದ್ಧದಲ್ಲಿ ಅಮೆರಿಕ ಎದ್ದು ಬಂತು. ಅದಕ್ಕೂ ಮುನ್ನ ಅನೇಕ ಆರ್ಥಿಕ ವ್ಯವಸ್ಥೆ ಇತ್ತು, ಆಂಗ್ಲರ ಸಾಮ್ರಾಜ್ಯ, ಈ ರೀತಿಯಾಗಿ ಅನೇಕ ಇತ್ತು. ಆದರೆ ಅಮೆರಿಕ ಎದ್ದೂರು 80-90 ವರ್ಷಗಳಿಂದ ಅವರೇ ಇದ್ದಾರೆ. ಈಗ ಇದಕ್ಕೆ ಬದಲಾಗಿ ಖಂಡಿತವಾಗಿ ಚೀನಾ ಅಲ್ಲ, ಬ್ರಿಕ್ಸ್ ಅಲ್ಲ, ಯಾವುದೂ ಅಲ್ಲ, ಯುರೋಪ್ ಯೂನಿಯನ್ನ ಯೂರೋವೇ ಮೇಲೆ ಬರುತ್ತದೆ. ಬರುವಂತ ದಿನಗಳಲ್ಲಿ ನಾವು ಅದನ್ನು ನೋಡೋಣ. ಅದರ ಅಪ್ಡೇಟ್ಸ್ ಅನ್ನು ನಾವು ನಿಮ್ಮ ಮುಂದೆ ತರುತ್ತೇವೆ. ಈಗ ನಾವು ಮುಂದೆ ಬಹಳ ದುಃಖಕರವಾದಂತಹ, ನಾವು ಪ್ರಾರ್ಥಿಸಬೇಕಾದ ವಿಷಯ ನೋಡೋಣ. ಅಸ್ಸಾಂನಲ್ಲಿ ನಾವು ಇಲ್ಲಿಯವರೆಗೂ ನೋಡದಿರುವಷ್ಟರ ಮಟ್ಟಿಗೆ ಚರಿತ್ರೆಯಲ್ಲಿ ಆ ರೀತಿಯಾಗಿಲ್ಲ. ಆ ವಿಡಿಯೋಸ್ ಎಲ್ಲ ನೋಡುವುದಾದ್ರೆ ಅಷ್ಟು ದುಃಖಕರವಾಗಿರುತ್ತದೆ. ನಿಂತೇ ಇದ್ದಾರೆ, ಹಾಗೆ ಆ ಮನೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ನೋಡುತ್ತೇವೆ. ನಿರಂತರವಾಗಿ ನಡೆಯುತ್ತಾ ಇದೆ, ಬಹಳ ಮೋಸಕರವಾದ ಪರಿಸ್ಥಿತಿ. ಆ ಅಸ್ಸಾಂ ರಾಜ್ಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ, ಆ ಜನರ ಅವಶ್ಯಕತೆಗೋಸ್ಕರವಾಗಿ ನೀವು ಪ್ರಾರ್ಥಿಸಿರಿ. ಅನೇಕರು ಅದಕ್ಕೆ ಸಹಾಯ ಮಾಡುತ್ತಿದ್ದಾರೆ. ಕರ್ತನು ನಿಮ್ಮ ಕೈ ಬಲಪಡಿಸಿದ್ರೆ ಮಾಡಿ. ಅದೇ ರೀತಿ ನಿಮ್ಮ ಪ್ರಾರ್ಥನೆ ಬಹಳ ಇಂಪಾರ್ಟೆಂಟ್. ಅಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಪ್ರವಾಹ ಉಂಟಾಗುತ್ತಾ ಇದೆ, ಭೂಮಿ ಕುಸಿತ, ಮನೆ ಕುಸಿತ, ಪ್ರಾಣಹಾನಿ ದೊಡ್ಡ ಮಟ್ಟಿಗೆ ಉಂಟಾಗುತ್ತಾ ಇದೆ. ಇದರ ನಡುವೆ ನೀವು ಪ್ರಾರ್ಥಿಸುವುದು ನಿಮ್ಮ ಜವಾಬ್ದಾರಿ. ಇನ್ನೊಂದು ಕಡೆ ನೋಡುವುದಾದರೆ, ಈ ಸಂಚಿಕೆ ಶೂಟ್ ಮಾಡುತ್ತಿರುವಂತಹ ಸಮಯದಲ್ಲಿ ಕೊಲಂಬೋದಲ್ಲಿ 7.4 ಅರ್ಥಕ್ವೇಕ್ ಬಂದಿದೆ. ಅಲ್ಲೂ ದೊಡ್ಡ ಮಟ್ಟಿಗೆ ಪ್ರಾಣಹಾನಿ ಉಂಟಾಗಿದೆ. ಸೊ ಲೋಕಾದ್ಯಂತ ಒಂದು ಕಡೆ ನೋಡಿರಿ ಭೂಕಂಪ, ಈ ರೀತಿಯಾದ ಕಾರ್ಯಗಳು ನಡೆಯುತ್ತಿದೆ. ಇನ್ನೊಂದು ವಿಷಯ ನಮಗೆ ಗೊತ್ತಿರುವಂತದ್ದು, ಎಲ್ನಿನೋ ಬಹಳ ದೊಡ್ಡ ಮಟ್ಟಿಗೆ ಬರಗಾಲ ಈ ಆಗಸ್ಟ್ ಅಲ್ಲಿ ಬರುವುದಕ್ಕೆ ಆರಂಭಿಸಿದೆ. ಅನೇಕ ದೇಶಗಳಲ್ಲಿ, ಯುರೋಪ್ನಂತಹ ದೇಶಗಳಲ್ಲಿ ಉಷ್ಣತೆಯ ಗಾಳಿ ಬೀಸುವುದಕ್ಕೆ ಆರಂಭಿಸಿದೆ. ಅವರು ಮೊದಲು ಜೂನ್, ಜುಲೈ, ಆಗಸ್ಟ್ ಅಷ್ಟಲ್ಲಿ ಕಮ್ಮಿ ಆಗುತ್ತದೆ ಅಂತ ಹೇಳಿದ್ರು. ಆದ್ರೆ ಈಗ ಏನ್ ಹೇಳುತ್ತಿದ್ದಾರೆ ಅಂದ್ರೆ 2027 ವರೆಗೂ ಇರುತ್ತದೆ, ದೊಡ್ಡ ಬರಗಾಲವನ್ನು ಇದು ಉಂಟು ಮಾಡುತ್ತದೆ ಎಂಬುದಾಗಿ ಹೇಳುತ್ತಿದ್ದಾರೆ.
ನೀವು ಗಮನಿಸುವುದಾದರೆ ಇದು ಕ್ಷಾಮದ ಕಡೆಗೆ ಹೋಗುತ್ತಾ ಇದೆ. ಲೋಕಾದ್ಯಂತ ಕ್ಷಾಮದ ಕಡೆಗೆ ಹೋಗುತ್ತಿದೆ. ದೊಡ್ಡ ಕ್ಷಾಮ. ಅದು ಎಷ್ಟರ ಮಟ್ಟಿಗೆ ಎಂಬುದಾಗಿ ನೋಡುವುದಾದರೆ ಬಹಳಷ್ಟು ಪ್ರಾಣಹಾನಿ ಉಂಟು ಮಾಡುವಷ್ಟರ ಮಟ್ಟಿಗೆ ಹೋಗುತ್ತಿದೆ. ಲೋಕಾದ್ಯಂತ ನೋಡುವುದಾದರೆ ಡಿಸಾಸ್ಟರ್, ಒಂದೊಂದು ಸ್ಥಳದಲ್ಲಿ ಒಂದೊಂದು ರೀತಿಯಾಗಿ. ಕಾಡ್ಗಿಚ್ಚು ನೋಡುವುದಾದರೆ ಫ್ರಾನ್ಸ್ ದೇಶದಲ್ಲಿ ಭಯಂಕರವಾಗಿ ಹರಡಿದೆ. ಈ ಕಡೆ ನೋಡುವುದಾದರೆ ಪ್ರವಾಹಗಳು, ಭೂಕಂಪಗಳು, ಅದರಲ್ಲಿ ದೊಡ್ಡ ಮಟ್ಟಿಗೆ ಪ್ರಾಣಹಾನಿ ಉಂಟಾಗುತ್ತಿದೆ. ಸೊ ಇದಕ್ಕೆ ಪ್ರಾರ್ಥಿಸುವುದು ಬಹಳ ಅವಶ್ಯವಾಗಿದೆ. ನಾವೇನು ಮಾಡುವುದಕ್ಕೆ ಸಾಧ್ಯವಿಲ್ಲ, ಪ್ರಾರ್ಥನೆ ಮಾಡಬಹುದು. ಕರ್ತನು ದಯೆ ತೋರಬೇಕು. ಆದರೆ ಇದು ಮನುಷ್ಯನು ಮಾಡಿದ್ದರ ಪರಿಣಾಮ. ದೇವರು ಬೈಬಲ್ನಲ್ಲಿ ಹೇಳಿರುವಂತಹ ವಿಷಯಕ್ಕೆ ಅಗೇನ್ಸ್ಟ್ ಆಗಿ ಮನುಷ್ಯ ಮಾಡುವಂಥದ್ದು. ಏನ್ರಿ ಆ ರೀತಿ ಏನ್ ಮಾಡಿದ್ದಾರೆ? ವೆರಿ ಸಿಂಪಲ್. ದೇವರು ಯಾವ ರೀತಿಯಾಗಿ ಭೂಮಿಯಲ್ಲಿ ಜೀವಿಸಬೇಕೆಂಬುದಾಗಿ ಹೇಳಿದ್ದಾರೆ. ಇವನು ಅಧಿಕವಾಗಿ ಭೂಮಿಯನ್ನು ತೋಡಿ 100 ಅಡಿ 200 ಅಡಿ ಆಳಕ್ಕೆ ಹೋಗುವಾಗ ಭೂಮಿಯ ಮೇಲ್ಭಾಗ ವೆಯ್ಟ್ ಆಗುತ್ತದೆ, ಒಳಗಿನ ಭಾಗ ವೆಯ್ಟ್ಲೆಸ್ ಆಗಿದೆ. ಮೇಲೆ ಕೆಳಗೆ ಸುತ್ತುವಾಗ ಭೂಕಂಪ ಉಂಟಾಗುತ್ತದೆ. ಸಿಂಪಲ್ ಆಗಿ ನಾನು ನಿಮಗೆ ಹೇಳುತ್ತಿದ್ದೇನೆ. ಈ ರೀತಿಯಾಗಿ ನ್ಯೂಕ್ಲಿಯರ್ ಅನ್ನು ಸ್ಫೋಟಿಸುವಂಥದ್ದು, ಕಸವನ್ನು ತೆಗೆದು ನೀರಿನಲ್ಲಿ ಹಾಕುವುದು, ಈ ವಿಷಯಗಳನ್ನೆಲ್ಲ ಮಾಡುವಾಗಲೇ ಭೂಮಿಯು ತನ್ನ ರಿಯಾಕ್ಷನ್, ಪ್ರಕೃತಿ ತನ್ನ ಕಾರ್ಯಗಳನ್ನು ಪ್ರಕಟಿಸುತ್ತದೆ. ಸೊ ಕರ್ತನು ಹೇಳಿದ ಪ್ರಕಾರ ಜೀವಿಸುವವರಿಗೆ ಇದ್ಯಾವುದೂ ಸಮಸ್ಯೆ ಅಲ್ಲ. ಕಡೆಯದಾಗಿ ಬಹಳ ಮುಖ್ಯವಾಗಿ ಅಂದ್ರೆ ಸತ್ಯವೇದದಲ್ಲಿ ಹೇಳಲ್ಪಟ್ಟಂತ ಪ್ರವಾದನೆ ಹಾಗೆಯೇ ನೆರವೇರಿದೆ. ಅದನ್ನು ನೋಡಿ ನಾವು ಮುಗಿಸೋಣ. ಏನಂತ ನೋಡುವುದಾದರೆ, ಸಿಂಗಾಪುರಿಂದ ಒಬ್ಬ ಸ್ನೇಹಿತರು ನನಗೆ ಒಂದು ನ್ಯೂಸ್ ಅನ್ನು ಕಳಿಸಿದ್ರು. ಸಿಂಗಾಪುರಲ್ಲಿರುವಂತಹ ಎಲ್ಲಾ ಬೆಕ್ಕಿಗೂ ಖಂಡಿತವಾಗಿ ಬಯೋಚಿಪ್ ಹಾಕಬೇಕೆಂಬುದಾಗಿ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಆ ಮೃಗದ, ಆ ಪ್ರಾಣಿಯ ಎಲ್ಲಾ ಡೀಟೇಲ್ಸ್ ಕೂಡ ಆ ಚಿಪ್ ಅಲ್ಲಿ ಇರಬೇಕು. ಅದರ ಹೆಸರಿಂದ ಅದಕ್ಕೆ ಒಂದು ನಂಬರ್ ಕೊಡುತ್ತಾರೆ. ಅದರಲ್ಲಿ ಒಂದು ರೇಡಿಯೋ ಫ್ರೀಕ್ವೆನ್ಸಿ ಇರುತ್ತದೆ, ಅದರಲ್ಲಿ ಟ್ರ್ಯಾಕಿಂಗ್ ಸಿಸ್ಟಮ್ ಇರುತ್ತದೆ, ಅದರೊಂದಿಗೆ ಆ ಓನರ್ ಹೆಸರು, ನಂಬರ್ ಎಲ್ಲವನ್ನು ಅದರಲ್ಲಿ ಹಾಕಿ ಕಡ್ಡಾಯವಾಗಿ ಮಾರ್ಪಡಿಸಿದ್ದಾರೆ. ಇದು ಅನೇಕ ದೇಶಗಳಲ್ಲಿ ಈಗಾಗಲೇ ಒಂದು ಆಪ್ಷನ್ ಆಗಿ ಇತ್ತು, ಈಗ ಮಸ್ಟ್ ಆಗಿ ಮಾರ್ಪಟ್ಟಿದೆ. ಮುಂದಿನ ಲೆವೆಲ್ ಇಂಡಿಯಾದಲ್ಲಿ ನಮಗೆ ಒಂದು ಸುದ್ದಿಯನ್ನು ಒಬ್ಬರು ಮಾತನಾಡಿದ್ದರು. ಅದನ್ನು ನಿಮಗೆ ತಿಳಿಸುತ್ತೇನೆ, ಏನಂತ ಹೇಳುತ್ತೇನೆ. ಸಮೀಪದಲ್ಲಿ ಇದು ಕ್ರೈಸ್ತರಿಗೆ ನಡೆದಂಥದ್ದು. ಸಮೀಪದಲ್ಲಿ ನೋಡುವುದಾದರೆ ಅವರ ಕಂಪನಿಯಲ್ಲಿ ಒಂದು ಟೆಕ್ನಾಲಜಿ, ಒಂದು ಈಸಿಯಾಗಿ ಉಪಯುಕ್ತವಾಗಿರುವಂಥ ಒಂದು ಕಾರ್ಯವನ್ನು ಕಂಡುಹಿಡಿದಿದ್ದಾರೆ. ಏನಂತ ನೋಡೋದಾದ್ರೆ, ಬಲಗೈಯಲ್ಲಿ ಬಯೋಚಿಪ್ ಹಾಕಿದ್ದಾರೆ. ಈ ಬಯೋಚಿಪ್ ಅಲ್ಲಿ ಆಧಾರ್ ನಂಬರ್, ಪ್ಯಾನ್ ನಂಬರ್ ಎಲ್ಲವನ್ನೊಟ್ಟಿಗೆ ಸೇರಿಸಿದ್ದಾಯಿತು. ಇದು ಬಂದು ಅವ್ರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ ಅಂದ್ರೆ ಜೊತೆಗಿರುವವರಿಗೂ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡುವಾಗಲೇ ಅವರ ಕೈಗೆ ಹಾಕಲ್ಪಟ್ಟಿರುವಂಥದ್ದು ಗೊತ್ತಾಗುತ್ತದೆ. ಈಗಾಗಲೇ ಸ್ಟಾಕ್ಹೋಮ್ ಅಲ್ಲಿ ಇದೆಲ್ಲ ಇದೆ. ಸ್ವೀಡನ್ ಅಲ್ಲಿ ಸ್ಟಾಕ್ಹೋಮ್ ಅಲ್ಲಿ ಇದು ಮಾಡ್ತಾ ಇದ್ರು. ಅನೇಕ ದೇಶಗಳಲ್ಲಿ ನೋಡುತ್ತಾ ಇದ್ವಿ. ಈಗ ನಮ್ಮ ದೇಶದಲ್ಲಿ ಬರುವುದಕ್ಕೆ ಆರಂಭವಾಗಿದೆ. ಈಗ ಎಲ್ಲರ ಬಲಗೈಯಲ್ಲಿ ನೋಡುವುದಾದ್ರೆ ಒಂದು ನಂಬರ್, ಒಂದು ಮುದ್ರೆ ಅಥವಾ ಹೆಸರು. ಪ್ರಕಟಣೆ 13, 16, 17 ನಮ್ಮ ಕಣ್ಮುಂಭಾಗದಲ್ಲಿ ನಡೆಯುತ್ತಾ ಇದೆ. ಇದರಲ್ಲಿ ಏನಿದೆ, ಅದರಲ್ಲೇನು ತಪ್ಪಿದೆ ಎಂಬುದಾಗಿ ಕೇಳುವ ಹಂತದಲ್ಲಿ ಕ್ರೈಸ್ತತ್ವ ಇದೆ. ಯಾಕಂದ್ರೆ ಇಟ್ಸ್ ಎ ಟೆಕ್ನಾಲಜಿ ಎನ್ನುತ್ತಾರೆ. ಕೆಲವು ಕ್ರೈಸ್ತರಿಗೆ ಒಂದು ಭಾವನೆ ಇದೆ, ಯಾವುದೇ ಒಂದು ಕಾರ್ಯ ಬಂದರೂ ಮೊದಲು ಅವರು ಮಾಡುವುದರಲ್ಲಿ ಒಂದು ಹೆಮ್ಮೆ ಇರುತ್ತದೆ. ಯಾವುದೇ ಒಂದು ಫೋನಲ್ಲಿ ಒಂದು ಹೊಸ ಕಾರ್ಯಗಳು ಬಂದರೂ ಸರಿ, ಅಥವಾ ಈಗ ನಮ್ಮ ಹತ್ರ ಕಾರ್ಡ್ ಇದೆ, ಈ ಕಾರ್ಡಲ್ಲೇ ನೋಡುವುದಾದರೆ ಟ್ಯಾಪ್ ಸಿಸ್ಟಮ್ ಇದೆ. ಅದನ್ನು ನೀವು ಸ್ವೈಪ್ ಮಾಡುವುದು ಬೇಡ. ಅದನ್ನು ಟ್ಯಾಪ್ ಮಾಡಿದ ಕೂಡಲೇ ನೀವು ಪೇ ಮಾಡಬಹುದು. ಇದನ್ನು ಎಲ್ಲಿ ನಾನು ನೋಡಿದೆ ಅಂದ್ರೆ, ಬಂದ ಕೂಡಲೇ ಒಡನೆ ಕ್ರೈಸ್ತರು ಇದನ್ನು ಮೊದಲು ಮಾಡುವುದನ್ನು ನೋಡಿದ್ದೇನೆ. ಯಾಕಂದ್ರೆ ಅವರಿಗೆ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ನಾವು ಹೋಗಬೇಕೆನ್ನುವಂತ ಒಂದು ಭಾವನೆ ಇದೆ. ಅದೇ ಅವರಿಗೆ ಇಷ್ಟವಾಗಿದೆ ಅಂತ ಅಂದುಕೊಳ್ಳುತ್ತೇನೆ. ಯಾಕಂದ್ರೆ ಈಗ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಬಲಗೈಯಲ್ಲಿ ಹೆಸರು ಮುದ್ರೆಯನ್ನು ಹಾಕುತ್ತಾರೆ ಅಂತ. ಆದ್ರೆ ಈಗ ಬಂದಿದೆ, ಅದನ್ನು ಖರೀದಿಸುತ್ತಾ ಇದ್ದಾರೆ, ಅದನ್ನು ಸ್ವೀಕರಿಸುವುದಕ್ಕೆ ಆರಂಭಿಸಿದ್ದಾರೆ. ಇದರಲ್ಲಿ ಏನ್ ತಪ್ಪಿದೆ ಅಂತ ಕೇಳಲು ಆರಂಭಿಸಿದ್ದಾರೆ. ಬಹಳ ದೂರದಲ್ಲಿ ಇಲ್ಲ, ದೇವರು ಹೇಳಿದಂತ ಬಹಿರಂಗ ಗುರುತುಗಳೆಲ್ಲ ಒಂದು ಕಡೆ ನಡೆಯುತ್ತಾ ಇದೆ. ಅದೇ ಸಮಯದಲ್ಲಿ ಬಲಗೈಗೂ ಹಾಗೂ ನೆತ್ತಿಗೂ ಹಾಕುವಂತ ನಂಬರ್ ನಮ್ಮ ಕಣ್ಮುಂದೆ ಬರಲು ಆರಂಭಿಸಿದೆ. ಈಗ ಸಮೀಪದಲ್ಲಿ ಒಂದು ನ್ಯೂಸ್ ಒಂದು ಬಂತು. ಅದರಲ್ಲಿ ಏನಂತ ಕೇಳುವುದಾದರೆ, ನಮ್ಮ ದೇಹವನ್ನು ಟ್ರ್ಯಾಕ್ ಮಾಡುವಂತ ಒಂದು ಟ್ರ್ಯಾಕಿಂಗ್ ಆಪ್ ಅನ್ನು ಮಾಡಿದ್ದಾರೆ. ನಮ್ಮ ದೇಹದೊಳಗೆ ಇದ್ದುದು ಟ್ರ್ಯಾಕ್ ಮಾಡುತ್ತದೆ. ಒಂದು ವಾಚ್ ಹಾಕೊಬಹುದು ಅಥವಾ ಒಂದು ರಿಂಗ್ ತರ ಹಾಕೊಬಹುದು. ಅದೇನ್ ಮಾಡುತ್ತದೆ ಅಂದ್ರೆ, ನಿಮ್ಮ ಬಾಡಿಯಲ್ಲಿ ಉಷ್ಣತೆ ಜಾಸ್ತಿ ಆಗ್ತಾ ಇದೆ, ಏನಾದ್ರೂ ವ್ಯತ್ಯಾಸಗಳಾದ್ರೆ ಅದು ನಿಮಗೆ ಮೆಸೇಜ್ ಕೊಡುತ್ತದೆ. ನಿಮ್ಮ ದೇಹ ಅದು ಕಂಟ್ರೋಲ್ ಮಾಡುತ್ತದೆ. ಇದು ಏನ್ ಮಾಡಿತು ಕಡೆಯದಾಗಿ ನೋಡುವುದಾದರೆ, ಒಂದು ದೊಡ್ಡ ಡಿಪ್ರೆಷನ್ ಅಲ್ಲಿ ಕೊಂಡು ಹೋಗಿ ನಿಲ್ಲಿಸಿದೆ. ಒಂದಿನ ಬರ್ತ್ಡೇ ಒಬ್ರು ಮಾಡ್ಕೊಳ್ತಾ ಇದ್ರು. ದಿಢೀರ್ ಎಂಬುದಾಗಿ ಆಪ್ ಇಂದ ಒಂದು ಮೆಸೇಜ್ ಬರುತ್ತದೆ, ನಿಮ್ಮ ದೇಹ ಬಹಳ ಮೋಸಕರವಾದ ಕಂಡೀಷನ್ ಅಲ್ಲಿ ಇದೆ, ಆದ್ರೆ ಅವ್ರು ಚೆನ್ನಾಗೇ ಇದ್ದಾರೆ. ಈಗ ಇವ್ರಿಗೆ ಏನಂತ ಹೇಳಿದ್ರೆ, ಕೆಲವರು ನೋಡೋದಾದ್ರೆ ಫೋನ್ ಅನ್ನ ನೋಡ್ತಾನೆ ಇರ್ತಾರೆ. ಈ ಆಪ್ ಇಂದ ಬರುವಂತ ಮೆಸೇಜ್ ಅನ್ನು ನೋಡಿ ನನಗೇನು ಆಗಿದೆ ಅಂತ ಹೇಳಿ ಅವರು ಡಿಪ್ರೆಷನ್ಗೆ, ಸ್ಟ್ರೆಸ್ಗೆ ಹೋಗಿ ಸೀರಿಯಸ್ ಕಂಡೀಷನ್ಗೆ ಹೋದ್ರು. ಯಾಕೆ ಹೇಳುತ್ತಾ ಇದ್ದೇನೆ, ಈಗ ನಾವು ನಮ್ಮ ದೇಹವನ್ನು ಆಪ್ ನಿರ್ಣಯಿಸುವಂತ ಸ್ಥಳಕ್ಕೆ ಬಂದಿದ್ದೇವೆ. ಇದನ್ನು ಅನೇಕ ಸ್ಥಳದಲ್ಲಿ ಬೇಡ ಅಂತ ಜನರು ತಿರಸ್ಕರಿಸುತ್ತಾ ಇದ್ದಾರೆ. ಒಂದು ಕಡೆ ಏನು ಕಾರಣ ಅಂತ ನೀವು ನೋಡುವುದಾದರೆ, ಆ ಆಪ್ ಅನ್ನು ನಂಬಿ ಅವರ ಲೈಫ್ ಲೀಡ್ ಮಾಡುವುದರಿಂದ ಅನೇಕ ಡಿಪ್ರೆಷನ್, ಸ್ಟ್ರೆಸ್ಗೆ ಹೋಗುತ್ತಿದ್ದಾರೆ. ಯಾವಾಗಲೂ ಒಂದು ಕಂಡುಹಿಡಿಯುವಿಕೆ. ಯಾಕೆ ಕಂಡುಹಿಡಿಯುತ್ತಾರೆ ಅಂದ್ರೆ, ನಮ್ಮನ್ನು ರಿಲ್ಯಾಕ್ಸ್ ಮಾಡುವುದಕ್ಕಾಗಿ ಕಂಡುಹಿಡಿಯುತ್ತಾರೆ. ಆದರೆ ಈಗ ಕಂಡುಹಿಡಿಯಲ್ಪಡುತ್ತಿರುವಂತಹ ಅನೇಕ ಕಾರ್ಯಗಳು ನಮ್ಮನ್ನು ಡಿಪ್ರೆಷನ್, ಸ್ಟ್ರೆಸ್ ಅಲ್ಲಿ ನಡೆಸ್ತಾ ಇದೆ. ಅದರ ಕಡೆಯ ಹಂತವೇ ಬಲಗೈಯಲ್ಲಿ ಬಯೋಚಿಪ್ ಹಾಕುವಂಥದ್ದು. ಈಗ ಆರಂಭಿಸಿದ್ದಾರೆ. ಕರ್ತನು ಹೇಳಿದಂತ ಪ್ರವಾದನೆ ಎಲ್ಲ ಸ್ಪಷ್ಟವಾಗಿ ನೆರವೇರುವುದಕ್ಕೆ ಆರಂಭವಾಗಿದೆ. ನಮಗೆ ಇನ್ನು ಖಂಡಿತವಾಗಿ ಸಮಯ ಇಲ್ಲ. ಕ್ರಿಸ್ತನ್ ಅತಿ ಶೀಘ್ರವಾಗಿ ಬರಲಿದ್ದಾರೆ. ಕಡೆಯದಾಗಿ ಅಸ್ಸಾಂಗೋಸ್ಕರ ಪ್ರಾರ್ಥಿಸುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿದ್ದರೆ, ದೇವರ ಬರೋಣ ತಡವಾದರೆ ಮತ್ತೆ ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು.